ನಮಸ್ಕಾರ ವೀಕ್ಷಕರೇ, ಗೋಲ್ಡ್ ಅಂಡ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರುತ್ತೆ ವೀಕ್ಷಕರೇ. ಈ ವಾಟ್ಸಪ್ ನಂಬರ್ಗೆ ಏನಿಲ್ಲ, ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿರುತ್ತೋ ಆ ಗಾಡಿ 7 ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ. ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡ್ ಅಂಡ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು. ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಕೂಡ ಒತ್ತಿ. ಬೆಲ್ ಐಕನ್ ಒತ್ತಿರೋದ್ರಿಂದ ನಾವು ಯಾವುದೇ ಗಾಡಿ ವಿಡಿಯೋ ಬಿಟ್ಟರು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಹಾಗೆ ನೀವು ಗಾಡಿ ತೊಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ. ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ, ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ, ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ ಹಲೋ ಸರ್, ನಮಸ್ತೆ. ನಮಸ್ತೆ. ಸರ್, ನಮಗೊಂದು ಕಾರ್ ಗಾಡಿ ಕಳಿಸ್ಕೊಟ್ಟಿದ್ರಿ, ಟೊಯೋಟೋ ಫಾರ್ಚುನರ್. ಹೌದು, ಏನೈತ್ರಿ ಸರ್ ಮಾಡಲು? ಮಾಡೆಲ್ 2010 ಸರ್. ಓಕೆ. ಓನರು? ಒಂದು ಸಿಂಗಲ್. ಓಕೆ ಸರ್. ರನ್ನಿಂಗಲ್ಲಿ ಎಷ್ಟು ಆಗೈತೆ ರೀ ಕಿಲೋಮೀಟ್ರು? ಒಂದು ಕಾಲು. 1,50,000 ಹೊಡೈತ್ರೆ? ಒಂದು ಕಾಲು ಅಂದರೆ 1.25. ಓಹೋ, 1,25,000 ಕಿಲೋಮೀಟ್ರ್ ಹೊಡೈತ್ರೆ? ಹಾಂ, ಓಕೆ ಸರ್. ಟೈರ್ ಕಂಡೀಷನ್ ಯಾವ ಥರ ಐತ್ರಿ? ಫ್ರಂಟು ಬ್ಯಾಕ್ ಸೈಡ್ ಸ್ಟೆಪ್ನಿ ಐತೆ ಅವರು? ಎಲ್ಲ ಚೆನ್ನಾಗಿದೆ ಸರ್. ಒಂದು 65-70% ಇದೆ. ಓಕೆ. ಇಂಜನ್ ಕಂಡೀಷನ್ ಆಗಿರ್ಬೋದು, ಗಾಡಿ ಬಾಡಿ ಕಂಡೀಷನ್ ಲೈನಪ್ಪಲ್ಲಿ ಯಾವ ಥರ ಇಟ್ಟಿದ್ದೀರಾ? ಎಲ್ಲ ಫಸ್ಟ್ ಕ್ಲಾಸ್ ಇದೆ. ಹೌದಾ? ಹ್ಞೂ. ಓಕೆ. ತಮ್ಮದು ಗಾಡಿ ಆಕ್ಸಿಡೆಂಟ್ ಆಗೋದು, ರೀಪೇಂಟು, ಡೆಂತು, ಕ್ರ್ಯಾಸಸ್ಸು, ಟಿಂಕ್ರಿಂಗ್ ಕೆಲಸ, ಸಣ್ಣ ಪುಟ್ಟ ಮನೆ ಕೆಲಸ, ಗಾಡಿ ಮೇಲೆ ಕೇಸಸ್ಸು, ಓವರ್ಸಿಂಗಲ್ ಜಂಪು ಏನಿಲ್ಲ, ಭಾಳ ಚೆನ್ನಾಗಿದೆ. ಚೆನ್ನಾಗೈತೆ ರೀ ಎಲ್ಲ ಪೂರ್ತಿ? ಎಸ್ ಎಸ್ ಎಸ್. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC, ಮ್ಯೂಸಿಕ್ ಸಿಸ್ಟಮು, ಲೆದರ್ ಸೀಟ್, ಓಕೆ. ಮತ್ತು ಏರ್ ಬ್ಯಾಗ್ಸ್, ABS, ಬ್ಯಾಕ್ ಸ್ಪಾಯ್ಲರ್, ಬ್ರೆಂಡ್, ಬಂಪರ್ ಪ್ರೊಟೆಕ್ಟರ್, ಮ್ಯಾಗ್ ವೀಲ್, ಟೈರ್ ಒಳ್ಳೆದಿದೆ, ಎಲ್ಲ ಫಸ್ಟ್ ಕ್ಲಾಸ್ ಇದೆ ಕಂಡೀಷನ್. ಫುಲ್ಲು ಶೋರೂಮ್ ಮೇಂಟೆನೆನ್ಸ್ ಆದ ಗಾಡಿ ಅದು. ಓಕೆ. ಟಾಪ್ ಆ್ಯಂಡ್ ವೆಹಿಕಲ್ ಇದು ಫಾರ್ಚುನರು? ಎಸ್ ಎಸ್ ಎಸ್. ಓಕೆ. ಹಿಂದ್ಗಡೆ ರಿವರ್ಸ್ ಕ್ಯಾಮ್ರಾ ಆಗಿರ್ಬೋದು ಎಲ್ಲ ಇದೆಯೇ? ಹೌದು. ಓಕೆ ಸರ್. ಮೈಲೇಜ್ ಏನು ಬರುತ್ತೆ ಸರ್ ಇದು ಫಾರ್ಚುನರು? ಮೈಲೇಜ್ ನಿಮಗೆ 13-14 ಮ್ಯಾಕ್ಸಿಮಮ್ ಅಂದರೆ. ಪೆಟ್ರೋಲ್ ರೆಂಟು? ಹಾಂ, ಪೆಟ್ರೋಲ್ ಅಲ್ಲ, ಡೀಸೆಲ್. ಡೀಸೆಲ್ ರೆಂಟಾ? ಹಾಂ, ಫಾರ್ಚುನರ್ ಡೀಸೆಲ್ ಬರುತ್ತೆ. ಹೌದಾ? ಹಾಂ. ಓಕೆ ಸರ್. ಸೀಟ್ ಎಲ್ಲ ಕರೆಕ್ಟಾಗಿದೆಯಾ? ಎಸ್. ಓಕೆ ಸರ್. ಇದಕ್ಕೆಲ್ಲ ಟಾಪ್ ಆ್ಯಂಡ್ ವೆಹಿಕಲ್ ಅಂದರೆ ಮ್ಯೂಸಿಕ್ ಸಿಸ್ಟಮ್ ಕೂಡ ಎಲ್ಲ ಕಂಪ್ನಿ ಪೆಟೆಡ್ ಇರುತ್ತೆ? ಅಪ್ ಟು ಡೇಟ್ ಇದೆ, ಎಲ್ಲ ಸೂಪರ್ ಇದೆ. ಓಕೆ. ತಮ್ಮ ಕಡೆಯಿಂದ ಏನಾದರೂ ಮ್ಯೂಸಿಕಲ್ಲಿ ಏನಾದರೂ ಅಪ್ಡೇಟ್ ಮಾಡಿದ್ದೀರಾ? ಹಾಂ, ಮತ್ತು ಬೇರೆ ಏನು ಎಕ್ಸ್ಟ್ರಾ ಫಿಟ್ಟಿಂಗ್ ಏನಿಲ್ಲ, ಓಕೆ. ಕಂಪನಿಯಿಂದ ಬಂದದೆಲ್ಲ ಆಗಿದೆ. ಓಕೆ. ಅಲ್ಲ ಸರ್, ತಮ್ಮದು ಅಂದರೆ ಮ್ಯೂಸಿಕ್ ಸಿಸ್ಟಮಲ್ಲಿ ತಮ್ಮದು ಏನಾದರೂ ಮತ್ತೆ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದೀರಾ ಮ್ಯೂಸಿಕಲ್ಲಿ? ಎಕ್ಸ್ಟ್ರಾ ಏನಿಲ್ಲ, ಆ್ಯಡ್ ಮಾಡಿ. ಕಂಪನಿ ಪೆಟೆಡಲ್ಲಿ ವರ್ಕಲ್ಲಿ ಇರೋದಾ? ಹೌದು. ಓಕೆ ಸರ್. ಫುಲ್ ಕ್ಯಾಶಲ್ಲಿ ಇರುವಂಥ ವೆಹಿಕಲ್ಲ? ಎಸ್ ಎಸ್. ಓಕೆ ಸರ್. ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಲ್ಲಿ ತನಕ ಐತ್ರಿ ಸರ್ ರನ್ನಿಂಗು? ಇದು 30 ತನಕ ಇದೆ ಸರ್. FC? ಹಾಂ. ಓಕೆ. ಇನ್ಸೂರೆನ್ಸು? ಇನ್ಸೂರೆನ್ಸ್ ಕೂಡ ರನ್ನಿಂಗ್ ಇದೆ. ಇನ್ಸೂರೆನ್ಸ್ ಒಂದು ಇದೆ ಸರ್, 4-5 ತಿಂಗಳು ಇರ್ಬೋದು. ಓಕೆ. ಗಾಡಿ ಆಕ್ಸಿಡೆಂಟ್ ಆಗೋದು, ಗಾಡಿ ಮೇಲೆ ಕೇಸಸ್ಸು, ಸಿಂಗಲ್ ಜಂಪು ಈ ಥರ ಏನಿಲ್ಲ ಸರ್? ಏನಿಲ್ಲ ಸರ್, ಏನಿಲ್ಲ. ಓಕೆ ಸರ್. ಇನ್ನು ಡೈರೆಕ್ಟ್ ರೇಟ್ ಅಂತ ವಿಷಯ ಬಂದಾಗ ಏನು ಕೋಟ್ ಮಾಡ್ತೀರಾ ಸರ್? 10-80 ಕೋಟ್ ಮಾಡು ಸರ್. 10,80,000ನಾ? ಹೌದು. ಓಕೆ. 10 ಮಾಡಲು ಸಿಂಗಲ್ ಓನರು? ಹೌದು. ಓಕೆ ಸರ್. ನೆಗೆಶಿಬಲ್ ಏನಾಗುತ್ತೆ ಸರ್? 10ವರೆಗೆ ಮಾಡುವ ಲಾಸ್ಟ್. 10ವರೆಗೆ ಮಾಡ್ತೀರಾ? 30,000 ರೂಪಾಯಿ ನೆಗೆಶಿಬಲ್ ಮಾಡ್ತೀರಾ? ಹಾಂ. ಓಕೆ ಸರ್. ಬಂದರೆ ಇನ್ನು ಹೆಚ್ಚು ಕಡಿಮೆ ಆಗುವಂಥದ್ದಾ? ಬರಲಿ ಸರ್, ಬರಲಿ, ನೋಡುವ, ಹೆಚ್ಚು ಕಮ್ಮಿ ಮಾಡುವ, ಬರಲಿ. ಓಕೆ ಸರ್. ತುಂಬ ಕಾಸ್ಟ್ಲಿ ಐತೆ ಸರ್ ಅದಕ್ಕೆ ಅಮೌಂಟು? ಅದು ಫಾರ್ಚುನರ್ ರೇಟೇ ಆಗಿಲ್ಲ ಸರ್, 50 ಲಕ್ಷದ ಗಾಡಿ ಅಲ್ವಾ. ಓಕೆ ಸರ್. ಯಾಕಂದರೆ 10 ಮಾಡಲ್ಲ ಅದಕ್ಕೋಸ್ಕರ. ಹಾಂ. ನೋಡಿ ಸರ್, ಯಾಕಂತಂದರೆ ಆದಷ್ಟು ನಮ್ಮ ಕಡೆಯಿಂದ ಬಂದರೆ ನೋಡ್ಕೊಡೋ ಪ್ರಯತ್ನ ಮಾಡಿ, ಓಕೆನಾ? ಗ್ಯಾರಂಟಿ. ಓಕೆ. ತಮ್ಮದು ಇರೋಂಥ ಲೊಕೇಶನ್ ಗಾಡಿ? ಲೊಕೇಶನ್ ಇದು ಪುತ್ತೂರು ಸರ್, ಪುತ್ತೂರು ಟೌನಿಂದ 10 ಕಿಲೋಮೀಟರ್ ದೂರ. ಓಕೆ. ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ಐತ್ರಿ? ಹಾಂ. ಓಕೆ. ಅಪ್ಡೇಟ್ ಮಾಡಿರ್ತೀನಿ, ನೋಡಿರಿ ಬಂದವ್ರು ನೋಡ್ಕೊಡಿ. ಥ್ಯಾಂಕ್ ಯು ಸರ್.